ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ಸಮೋಸ ಮಾಡಿದ್ದೀನಿ. ಹೇಗೆ ಮಾಡಿದ್ದೇನೆ ಅಂತ ತೋರಿಸ್ತೀನಿ. ನೋಡಿ ನೋಡಿ ಈ ಥರ ಬಂದಿದೆ. ನೋಡಿ ಹೇಗೆ ಬಂದಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಇಟ್ಕೋಣ. ನೋಡಿ ಈ ಥರ ಇರಬೇಕಿದು. ಇದು ಸಮೋಸಕ್ಕೆ ಹಚ್ಕೊಳ್ಳೋಕೆ ಮಾಡ್ಕೊಂಡೀನಿ. ಇದು ಒಂದು ಬಟ್ಲು ಮೈದಾ ಹಿಟ್ಟಿದೆ. ಇದನ್ನು ಹಾಕಿಬಿಟ್ಟು ನಾದಿಡ್ತೀನಿ. ಸ್ವಲ್ಪ ಅಜ್ವಾನ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಬೆಣ್ಣೆ ಹಾಕೋತಾ ಇದ್ದೀನಿ. ಈಗ ನಾದ್ಕೊಳ್ಳೋಣ, ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳೋಣ. ನೋಡಿ ಈ ಥರ ಬರಬೇಕಿದು. ಅಂದರೆ ಹಿಟ್ಟು ಸಂಪೂರ್ಣವಾಗಿ ಎಣ್ಣೆಯನ್ನು ಹಿರ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ನೀರು ಹಾಕಿ ನಾದ್ಕೋತೀನಿ. ಸ್ವಲ್ಪ ತುಪ್ಪ ಹಾಕೋತೀನಿ ಮೇಲೆ. ನೋಡಿ ಫ್ರೆಂಡ್ಸ್, ಈ ಥರ ಗಟ್ಟಿಯಾಗಿರಬೇಕು. ಈ ಥರ ಗಟ್ಟಿಯಾಗಿದೆ. ಈಗ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ಇದನ್ನು ಮೇಲೆ ಮುಚ್ಚಿಡ್ತೀನಿ. ಈಗ 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ, 2 ಆಲೂಗಡ್ಡೆ ಕುದಿಸಿ ಇಟ್ಕೊಂಡೀನಿ, ಟೊಮೆಟೊ 1, ಕೊತ್ತಂಬರಿ 1, ಹಸಿಮೆಣಸಿನ್ಕಾಯಿ, ಇವು 1 ಬೌಲಷ್ಟು ಹಸಿ ಬಟಾಣಿ ಇದ್ದಾವೆ. ಇವು ಆಲೂಗಡ್ಡೆ ಕುದಿಸಿ ಇಟ್ಕೊಂಡೀನಿ, ಅವನ್ನ ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊತೀನಿ. ನೋಡಿ ಒಂದು ಪಾತ್ರೆ ಇಟ್ಕೊಂಡೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಗಡ್ಡೆ ಹಾಕೋತೀನಿ. ಮೆಣಸಿನ್ಕಾಯಿ ಹಾಕೊಳತ್ತೀನಿ, ಟೊಮೆಟೊ ಹಾಕೋತೀನಿ, ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ, ಬಟಾಣಿ ಕಾಳು ಹಾಕ್ತಾಯಿದ್ದೀನಿ. ಈಗ ಮ್ಯಾಶ್ ಮಾಡ್ಕೊಂಡಿರುವ ಬಟಾಟೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಇದಾಗಿದೆ. ಇದು ನೆಂದಿದೆ ಹಿಟ್ಟು. ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಇವನ್ನ ಲಟ್ಟಿಸ್ತೀನಿ. ಈ ಥರ ಲಟ್ಟಿಸಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ಕಟ್ ಮಾಡ್ಕೋಣ. ಲಟ್ಟಿಸ್ಕೊಂಡಿರೋ ಈ ಹಿಟ್ಟನ್ನು ಇದಕ್ಕೆ ಹಾಕ್ತೀನಿ. ಈ ಥರ ಮಡ್ಚ್ಕೋಬೇಕು ಇದನ್ನು. ನೋಡಿ ಇದ್ರೊಳಗೆ ಸ್ಟಫಿಂಗ್ ಹಾಕ್ಕೊಂಡು ತುಂಬ್ಕೋಬೇಕು. ಹಿಂಗೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡೀನಿ. ನೋಡಿ ಫ್ರೆಂಡ್, ಮಾಡಿಟ್ಕೊಂಡೀನಿ ನಾನು ಎಲ್ಲ. ಈಗ ಇವನ್ನ ಕರಿತೇನೆ. ಈಗ ಎಣ್ಣೆ ಕಾದಿದೆ, ಹಾಕೋತೀನಿ. ಎಣ್ಣೆ ಭಾಳ ಕಾಸ್ಕೋಬಾರ್ದು. ನೋಡಿ ಫ್ರೆಂಡ್ಸ್, ಈಗ ಮಾಡಿದ್ದೀನಿ. ಎಷ್ಟು ಚಲೋ ಬಂದಾವ ನೋಡಿ. ಈ ಥರ ನೀವು ಒಂದ್ಸರಿ ಮನೆಯಾಗ ಮಾಡ್ಕೊಳ್ರಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.